ನಿಜ ಹೇಳಕತ್ತೀನಕ್ಕ. ನಂಗೆ ಏನು ಮಾಡ್ಬೇಕಂತನೇ ಗೊತ್ತಾಗ್ತಿಲ್ಲ, ಹೆಂಗೆ ಹುಡುಕ್ಬೇಕಂತನೇ ಗೊತ್ತಾಗ್ತಿಲ್ಲ. ಈಗ ಅವ್ರಂತರೂ ಹಳೆ ಮನಿ ಅಲ್ಲೆಲ್ಲೋ ಇರ್ತಾರ, ಹೆಂಗಕ್ಕ ಹುಡುಕ್ಲಿ? ನಮ್ಮ ಚಿಕ್ಕಪ್ಪನೂ ಇಲ್ಲ, ನನ್ನ ತಮ್ಮನೂ ಇಲ್ಲಕ್ಕ. ಏನು ಮಾಡ್ಲಾನೀಗ? ಹೆದರ್ಬೇಡ್ರಿ, ಏನೂ ಆಗಲ್ಲ. ನಡೀರಿ, ನಾನು ನಿಮ್ಮ ಜೊತೆ ಬರ್ತೇನೆ. ಯಾವುದೇ ಕಾರಣಕ್ಕೂ ನನ್ನ ಭಕ್ತರಿಗೆ ಅನ್ಯಾಯ ಆಗಕ್ಕೆ ನಾನು ಬಿಡಲ್ಲ ಅಕ್ಕ. ಅಂದ್ರೆ ಆ ದೇವಿ ಭಕ್ತರಿಗೆ ಅನ್ಯಾಯ ಆಗಕ್ಕೆ ನಾನು ಬಿಡಲ್ಲ. ನಾನು ನಿಮ್ಮ ಸಂಘಟನೆ ಬರ್ತೀನಿ. ನೋಡೋಣ, ಹುಡ್ಕೋಣ. ಹುಡುಕಿದ್ರೆ ದೇವ್ರ ಸಿಗ್ತಾನಂತಾರ, ಇನ್ನು ನಿನ್ನ ಮಗಳು ಸಿಗಲ್ಲ. ಹ್ಞೂ ಆಯ್ತಕ್ಕ, ಹೋಗಣ್ರ. ಸೋಮು, ನಿಮ್ಮ ಚಿಕ್ಕಪ್ಪ ನಿಮ್ಮ ತಮ್ಮ ಸಿಕ್ಕರು? ಹಾಂ, ಏನು ಹೇಳಕತ್ತಿ? ಕರೆ ಹೇಳಕತ್ತೀಯಾ? ಹ್ಞೂ ದೋಸ್ತ, ನಿಮ್ಮ ತಮ್ಮ ನಿಮ್ಮ ಚಿಕ್ಕಪ್ಪ ಊರು ಬಿಟ್ಟು ಹೊಂಟಿದ್ರಂತ ಬಸ್ ಸ್ಟ್ಯಾಂಡ್ನಾಗ. ಈಗ ಇಲ್ಲೆಲ್ಲ ನಡೆದಿದ್ದೆಲ್ಲ ಅವ್ರ ಬಾಯಿಂದ ಇವ್ರಿಗೆ, ಇವ್ರ ಬಾಯಿಂದ ಅವ್ರಿಗೆ ಹೋಗಿ ಅವರು ಊರನ್ನಾರ ನೋಡಿ ಕಟ್ಟಾಕ್ಯಾರ ಊರ ಪಂಚಾಯತ್ಯಾಗ. ನಿಮ್ಮ ಚಿಕ್ಕಮ್ಮ ಇನ್ನೂ ಸಿಕ್ಕಿಲ್ಲ. ನಿಮ್ಮ ಚಿಕ್ಕಮ್ಮನ ಹುಡುಕೋ ಪ್ರಯತ್ನ ಆಕತೈತಿ. ಅಲ್ಲಿ ಕಟ್ಟಾಕಿವಿ, ಬರ್ರಿ ಹೋಗೋಣ. ಅಣ್ಣ, ಕರೆ ಹೇಳಕತ್ತೀರಾ? ಅವ್ರು ಸಿಕ್ಕಾರಂದ್ರೆ ನನ್ನ ಮಗಳು ಸಿಕ್ಕಂಗ. ಇನ್ನಾಕೇನು ಮಾಡ್ತಾಳೋ ನನ್ನ ಮಗಳಿಗೆ? ಭಗವಂತ, ಅಮ್ಮ ತಾಯಿ ಪರಮೇಶ್ವರಿ ಜಗಜ್ಜನನಿ ಜಗದಾರಕಿ, ನಿನ್ನ ಪಾದಕ್ಕಾಕಿನವ. ನೀನು ಕೊಟ್ಟು ಭಿಕ್ಷೆ ಅದು, ನೀನು ಕೂಸೋದು. ನೀನೇನು ಮಾಡ್ತೀಯೋ ಮಾಡು. ನಡೀರಣ್ಣ, ಹೋಗೋಣ, ಪಂಚಾಯತಿ ಕಟ್ಟಿ ಹೋಗೋಣ. ನಡೀರಿ, ಎಲ್ಲದಳ ನನ್ನ ಮಗಳು ಕೇಳ. ನಡೀರಿ ಅಕ್ಕ, ನಿನ್ನ ಮಾತು ಕರೆ ಆತು. ಬಾಕ ಹೋಗೋಣ ಪಂಚಾಯತಿ ಕಟ್ಟಿಗೆ. ಹಾಂ, ನೀ ಮುಂದಡಿ, ನಾ ಹಿಂದೆ ಬರ್ತೀನಿ. ನಿನ್ನ ಹಿಂದೆ ನಿನ್ನ ಮಗಳಿಂದ ನಾನು 100 ಕಾಲ ಇರ್ತೀನಿ. ಮುನ್ನಡೀರಿ. ಬರ್ರಿ ಅದಕ್ಕೆ ಹೋಗೋಣ. ಅಯ್ಯೋ, ಅಕ್ಕ ಎಲ್ಲೋದ್ರು? ನಮ್ಮ ಜೊತೆಗೆ ಬರ್ತೀನಿ ಅಂದ್ರಲ್ಲ. ಅಯ್ಯ, ಹೌದಲ್ಲ ಅಕ್ಕ. ಅಕ್ಕ, ಯಾರು ನೋಡ್ಕೊಕತ್ತೀರಿ? ಅಗಲಿದ್ದ ನೀವು ಆ ಕಡೆ ತಿರುಗಿ ಯಾರ ಜೊತೆ ಮಾತಾಡಕತ್ತೀರಿ? ಇಬ್ರು ಅಲ್ಲಿ ಯಾರೂ ಇಲ್ಲಲ್ಲ. ಅಲ್ಲಣ್ಣ, ಏನು ಹೇಳಕತ್ತೀರಿ ನೀವು? ಈಗಿಲ್ಲೊಬ್ರು ಹಣೆ ತುಂಬ ದೊಡ್ಡ ಕುಂಕುಮ ಇಟ್ಕೊಂಡು ಇಲ್ಲಿ ನಿಂತಿದ್ರಲ್ಲ, ತಲೆ ತುಂಬ ಹೂ ಮುಡ್ಕೊಂಡು. ಆವಕ್ಕ ಎಲ್ಲಿ ಹೋದ್ರು ಅವರು? ಹಾಂ, ಇಲ್ರಿ ಅದಕ್ಕೆ ಮರ, ಯಾರೂ ಇಲ್ಲ. ನೀವಿಬ್ರು ಗುಡಿಯಿಂದ ಹೊರಗೆ ನೀವಿಬ್ಬರೇ ಬಂದ್ರಿ. ಆ ಕಡೆ ತಿರುಗಿ ಏನೋ ಮಾತಾಡಕತ್ತಿದ್ರಪ್ಪ. ನಾನು ಅಲ್ಲಿ ಯಾರು ಅದಾರೇನೋ ನೋಡಕತ್ತಾರೇನೋ ಅನ್ಕೊಂಡೆ. ಈಗಲೂ ಏನೋ ಇಬ್ರಿಬ್ರು ಆ ಕಡೆ ತಿರುಗಿ ಮಾತಾಡಿದ್ರಿ. ಯಾರು ಇದ್ರ ಅಲ್ಲಿ? ನಾನಂತರೂ ಯಾರನ್ನೂ ನೋಡ್ಲಿಲ್ಲಪ್ಪ, ನನಗಂತರೂ ಯಾರೂ ಕಾಣಲಿಲ್ಲ. ರಘು, ಏನು ಹೇಳಕತ್ತಿ ನೀನು? ಅಲ್ಲಿ ನಮ್ಮ ಶಾರದನ್ ಮಗ್ಳ ನಿಂತಿದ್ರಲ್ಲ ಅಕ್ಕ, ಅವರು ದೋಸ್ತ ಅಲ್ಲಿ ಯಾರು ನಿಂತಿರ್ಲಿಲ್ಲ. ಈಗ ಹೊತ್ತಾಗತ್ತ, ಬರ್ತಿಲ್ಲ ನೀನು, ಬಡ ಬಾ. ಹಾಂ ಸರಿ ಆಯ್ತು, ನಡಿ ಹೋಗೋಣ. ಎಲ್ಲೋದ್ರು? ಎಲ್ಲೋದ್ರ ಅಕ್ಕ? ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಮ್ಗೆ ಟೈಮ್ ಇಲ್ಲ. ಮೊದ್ಲು ಪಂಚಾಯತಿ ಕಟ್ಟಿ ಹೋಗೋಣ. ಅಲ್ಲಿ ಚಿಕ್ಕಪ್ಪನ ರಾಮನ್ನ ಕಟ್ಟಕ್ಯಾರಂತ. ಮೊದ್ಲ ರಾಮಗ ಚಿಕ್ಕಪ್ಪಗ ಒಂದು 4 ಬಿಗಿದ್ರ ಆ ಮುದುಕಿ ಎಲ್ಲದ ಅಂತ ಗೊತ್ತಾಗುತ್ತಾ. ಬಾ, ಮೊದ್ಲು ಹೋಗೋಣ ಬಾ. ಏ ಗೌಡ್ರ, ಹೇಳಿ ಕಳ್ಸಿರಿಲ್ರಿ? ಪಾಪ ಹುಡುಕಾಕತ್ತಾರ ಅವ್ರು. ಆಮೇಲೆ ಇವ್ರು ಏನ್ ಮಾಡಿದ್ರು ಬಾಯ್ ಬಿಡ್ವಲ್ರಲ್ಲ. ಬಡ ಏನ್ರ ಅದಕ್ಕೆ ವ್ಯವಸ್ಥೆ ಮಾಡ್ರಿ ಬಾಯ್ ಬಿಡ್ಸಕ. ಯವ್ವ, ನಿಂಗವಕ್ಕ ಒಂದಿಟ್ಟು ತಾಳ್ಮೆ ಇರ್ಲಿ. ನಾವು ಬಾಯ್ ಬಿಡ್ಸೋ ಪ್ರಯತ್ನ ಮಾಡಕತ್ತೀವಿ. ಏನು ಮಾಡಿದ್ರು ತಂದಿ ಮಗ ಬಾಯ್ ಬಿಡ್ವಲ್ಲಲ್ಲ, ಅದಕ್ಕೆ ನಮಗೂ ಕುತಿಗೆ ಬಂದೈತಿ. ಈಗ ಸ್ವಲ್ಪ ತಡಕ ತಾಳ್ಮೆಯಿಂದ ಇರು. ಈಗ ನಾನು ಹೇಳಿನಿ, ಒಂದಿಷ್ಟು ಒಡಗಟ್ಟಿಗೆ ತಾಂಬರಕ ಕಟ್ಗೆಡ್ಡಕ್ಕೆ ಹೋಗಿ ತರ್ತಾರ. ಏನಿಲ್ಲ, ಇವರಿಬ್ರು ಬಾಯ್ ಬಿಟ್ರು ಸರಿ, ಆಕಿಗೆ ಬೆಂಕಿ ಹಚ್ತೀವಿ. ಆಕೆಲ್ಲದ ಅಂತ ಹೇಳಿದ್ರ ಹೇಳಲಿಲ್ಲ. ಇವ್ರಿಬ್ರಿಗೂ ಮೊದ್ಲು ಬೆಂಕಿ ಹಚ್ಚಿ ಆಕಿನ ಹುಡುಕಿ ಆಕಿಗೂ ಬೆಂಕಿ ಹಚ್ಚದ. ಇವತ್ತು ಊರು ಮಾತ್ರ ಬೆಂಕಿ ಹಚ್ಚಕ್ ತಯಾರಾಗೈತೆ ನೋಡಿ. ಈಗ ನೋಡ್ರಿ, ಆ ಮಾಟಗಾರ್ತಿನಂತರೂ ಯಾವ್ದ ಕಾರಣಕ್ಕೂ ಬಿಡ್ಬೇಡ್ರಿ. ಹೇಳ್ತೀನಿ ನೋಡ್ರಿ. ನನ್ನ ಮಗಳು ಬಸರಿದ್ದಕ್ಕಿ ಮ್ಯಾಗ ಆಕಿ ಕಣ್ಣು ಬಿದ್ದು ನನ್ನ ಮಗಳು ಕೂಸು ಹೊಟ್ಟೆಗ ಸತ್ತಿತ್ರಿ. ಆಕಿನ ಮಾತ್ರ ಯಾವ್ದ ಕಾರಣಕ್ಕೂ ಬಿಡ್ಬೇಡ್ರಿ ನೀವು. ಆತ ಈ ಸರಿ ಮಾತ್ರ ಊರನ್ನರೆಲ್ಲರೂ ಒಗ್ಗಟ್ಟಾಗಿ ಸೇರಿರಲ್ಲ. ಆಕಿ ಹೆದರ್ಲಾರ್ದಂಗ ಈ ಸರಿ ಮಾತ್ರ ಆಕಿ ಮಾಯಾ ಮಂತ್ರ ಏನೂ ನಡಿಬಾರ್ದು. ಹಂಗ ಎಲ್ಲರೂ ತಾಯ್ತ ಕಟ್ಕೊಂಬಿಡ್ರಿ. ಹೇಳ್ತೀನಿ ನೋಡಿ, ನಾನು ಈಗ ನಮ್ಮೂರು ಪೂಜಾರಿ ಅಷ್ಟ್ರಿಗೂ ತಾಯ್ತ ಕೊಡ್ತೀನಿ ಅಂದಾನ. ನಾವೀಗ ಇಲ್ಲೇನದೀವಲ್ಲ, ಓಸ್ರು ಹೋಗಿ ತಾಯ್ತಾಯಿಸ್ಕೊಂಬರ್ರಿ. ಮೊದ್ಲು ಹೋರಿ ನೀವು ಎಲ್ಲರೂ ಮಮ್ಮನ ಗುಡಿಗೆ ಹೋರಿ, ತಾಯ್ತ ಕಟ್ಕೊಂಬರ್ರಿ. ಯಪ್ಪ ಎಣ್ಣ, ನಾನು ಓಸ್ರಿಗೂ ಹನುಮಪ್ಪಂದು ಮ್ಯಾಣ ಇರುತ್ತಲ್ಲ, ಮ್ಯಾಣ ಇದ್ದಿತ್ತು ಆಯ್ತಾನ ಓಸ್ರಿಗೂ ತಂದು ರೊಟ್ಟಿ ಕಟ್ಟಿನಿ. ಆಕಿದ್ ಯಾ ಮಾಯ ಮಂತ್ರ ನಡೆಯೋದಿಲ್ಲ. ನಾನಂತ್ರ ಆಕಿ ಮನಿ ಮುಂದೆ ಹಾಯ್ದ ಬಿಟ್ಟಿದ್ನೆ ಯಪ್ಪ. ಆಕಿ ಮಕನ ನಕ್ಕಳಂದ್ರ ಜೀವ ಬಾಯಿ ಬಂದಂಗಾಗತ್ತ ಯಪ್ಪ. ಆತಾತು, ಎಲ್ಲರೂ ತಾಳ್ಮೆಯಿಂದ ಇರ್ರಿ. ಆಕಿನ ಹುಡ್ಕೋ ಪ್ರಯತ್ನ ಪೊಲೀಸರು ಮಾಡಕತ್ತಾರ. ನಾನು ಹುಡುಗರನ್ನ ಕಳ್ಸೀನಿ. ನಮ್ಮ ಓಸು ಎಲ್ಲವೂ ಗಂಡು ಹುಡುಗರು ಓಸರು ಹುಡ್ಕಕತ್ತಾರ. ಅಪ್ಪಿ ತಪ್ಪಿ ಸಿಕ್ಕಳು ಮಾತ್ರ ಆಕಿ ಹೆಣನ ಈ ವರ್ಷ ನೋಡಿರ್ಬೇಕಾರ. ಹಾಂ, ಬಂದು ನೋಡಲ್ಲಿ ಪಾಪ ಎರಡು ಬಂದ್ವು, ಗಂಡ ಹೆಂಡತಿ. ಸೋಮನಾಥನ್ ಹೆಂಡತಿ ಬಂದ್ರು. ತಡೀರಿ, ಅವರೇ ಬಾಯಿ ಬಿಡಿಸ್ಲಿ, ಪೊಲೀಸರು ಬರಲಿ. ಐತಿ ಇವ್ರಿಗೆ. ಪೊಲೀಸರಿಗೆ ಏನ್ರ ಬಗ್ಲಿಲ್ಲ ಅಂದ್ರ ಗೌಡ್ರ, ಈ ಸರಿ ಮಾತ್ರ ಇವು 3 ಮಂದಿಗೂ ಬೆಂಕಿ ಹಚ್ಚದ. ಮಗಳು ಗಂಡ ತಪ್ಪಿಸ್ಕೊಂಡು ಹೊಡಿಗ್ಯಾರೀ.
ಆ, ಗೌಡ್ರ ನೀವು ಬಿಡಬಾರ್ದಾಗಿತ್ರಿ ಅಧ್ಯಕ್ಷರ ಕರೆನ ತಪ್ಪು ಮಾಡಿಬಿಟ್ರಿ ನೀವು. ಅದು ಮತ್ತೆ ಅಕ್ಕಿ ಹೊಟ್ಟಾಗ ಒಂದು ಯಾವ್ದ್ರ ಕೂಡ ಒಂದು ಉಡ್ತು ಅಂದ್ರೆ ಹುಳ ಮತ್ತೆ ಅದ್ರದ್ದು ಇಂಥದ ಶುರು ಆತಂದ್ರ ಏಟಾಗ್ಲಿ ಮತ್ತೆ ಒಂದಾಗ್ತಲ್ಲ. ಇಲ್ಲಿಲ್ರಿ ಹುಡ್ಕನ್ ತಲೆ ಕೇಶಬಿಡ್ರಿ. ಈ ವರ್ಷ ಈ ಸರಿ ಏಟತ್ತಿದ್ರು ಈ ವರ್ಷ ಜಾತ್ರೆಯಾಗ ಇಲ್ಲಡ್ರಿಲ್ಲಿ ಅಕ್ಕಿದ ಬಲಿ. ಮುಂದೆ ನಾವು ತೇರ್ ತೆಗೆದ್ರೆ ಮೊದ್ಲು ಆ ಮುದುಕಿ ಬಲಿ ಕೊಟ್ಟ ಮುಂದೆ ತೇರ್ ತೆಗೆಯೋದನ್ನ ನಿರ್ಧಾರ ಮಾಡಿ ನಾನು ತಲೆ ಕೇಶಬಿಡ್ರಿ. ನೀವು ಸಿಗ್ತಾಳೆ ಎಲ್ಲೋ ಕಳ್ರಿ ಊರು ಬಿಟ್ಟು ಇವ್ರಿಗೆ ಹೊಂಟಿದ್ದಿಲ್ಲ ನಾ ಹುಡ್ಕೊಂಬಂದಿಲ್ಲ ಇಲ್ಲಡ್ರಿ. ಊರ್ನ್ಯಾಗ ಬಸ್ ಓಸು ಚೆಕ್ ಮಾಡಿ ಬಿಡಾಕ ಒಂದಿಷ್ಟು ಹುಡುಗರು ನಿಂದ್ರಿಸಿ ನಾನು ಏನಂತೀರಿ ನೀವು ಇದಕ್ಕೆ? ನಾವು ಈ ಸರಿ ಮಾತ್ರ ಯಾವ್ದ ಕಾರಣಕ್ಕೂ ಇವ್ರು ತಪ್ಪಿಸ್ನಕ್ ಸಾಧ್ಯ ಇಲ್ರಿ. ನಾವು ಇವ್ರನ್ನ ಬಿಟ್ಟಿದ್ವಿ ಅಂದ್ರೂ ನಮ್ಮ ದೊಡ್ಡ ಗೌಡ್ರು ಇದ್ರು ನೋಡ್ರಿ, ದೊಡ್ಡ ಗೌಡ್ರ ಮಾತು ಕೇಳೇ ನಾವು ಒಪ್ಕೊಂಡಿದ್ದು. ಆ ದಡ್ಡ ಗೌಡ ನಾನ ಆ ದಡ್ಡ ಗೌಡ. ನನ್ನ ಮೊಮ್ಮಗಳು ಎಲ್ಲೈತ ಏನು ನನಗೇನು ಮಾಡಿದ್ರು ಗೊತ್ತಾಗೋದು. ತಾಯಿ ಜಗದೀಶ್ವರಿ, ನನ್ನ ಮೊಮ್ಮಗಳದ್ದು ಜೀವನ ನಿನ್ನ ಕೈಯಾಗ ಇಟ್ಟಿನವ, ಅದು ಏನು ಮಾಡ್ತೀಯೋ ಮಾಡು. ಮೆಲ್ಕತ್ತ ನಾವು ಅವಾಗಲಿದ್ದ ಪ್ರಯತ್ನ ಮಾಡಕತ್ತೀವಪ್ಪ ಸೋಮನಾಥ. ಏನ ಮಾಡಿದ್ರು ತಂದಿ ಮಗ ಆ ಮುದುಕಿ ಎಲ್ಲೈತಿ ಅಂತಂದು ಬಾಯ್ ಬಿಡುವಲ್ರು. ನಿನ್ನ ಮಗಳು ನಮಗಿನ್ನ ಸಿಕ್ಕಿಲ್ಲಪ್ಪ. ಪೊಲೀಸರು ಹುಡ್ಕಕತ್ತಾರ, ಇಡೀ ಊರಂತ ಹುಡುಗರು ಹುಡುಗಿಯರು ಮುದುಕಿಯರು ಎಲ್ಲರೂ ಹುಡ್ಕಕತ್ತಾರ, ಸಿಗುವಲ್ರಾಗ್ಯಾರ. ಬಸ್ ಸ್ಟ್ಯಾಂಡು ಎಲ್ಲದಕ್ಕೂ ಚೆಕ್ ಬಂದಿ ಹಾಕಿವಿ, ಹೋಗಕ್ಕೆ ಸಾಧ್ಯನೇ ಇಲ್ಲ ಊರು ಬಿಟ್ಟು. ಇವತ್ತು ಮಾತ್ರ ನಿಮ್ಮ ಚಿಗವನ್ನು ಪರವಾಗಿ ಯಾರು ನೀವು ಮಾತಾಡ್ತಕ್ಕದ್ದಲ್ಲ. ಇಲ್ರಿ ಗೌಡ್ರ, ಈ ಸರಿ ಮಾತ್ರ ಈ ಸರಿ ಮಂಗೆ ಆಗೋದಿಲ್ರಿ. ಈ ಸರಿ ಮಾತ್ರ ನಾನು ಖರೆ ಮಂಗೆ ಆಗೋದಿಲ್ರಿ. ಕೇಳ್ತೀನಿ, ಕೇಳ್ತೀನಿ. ಚಿಕ್ಕಪ್ಪ ಮಾವರ ನಿಮ್ ಕಾಲಿಗೆ ಬೀಳ್ತೀನ್ರಿ. ಅತ್ತಿಯರೆಲ್ಲದ ನನ್ನ ಮಗಳು ಶ್ವೇತಾ ಎಲ್ಲದಾಳ, ಹೇಳ್ರಿ ಮಾವರ, ಹೇಳ್ರಿ. ರಾಮಣ್ಣ ಯಪ್ಪ ರಾಮಣ್ಣ, ನಿನ್ ಕಾಲಿಗೆ ಬೇಕಾದ್ರೂ ಬೀಳ್ತೀನೋ ರಾಮಣ್ಣ. ಹೇಳು, ನನ್ನ ಮಗಳೆಲ್ಲದಾಳ ಹೇಳು. ನಿಂಗೆ ಆಸ್ತಿ ಅಲ್ಲ, ನಿನ್ನ ದತ್ತು ತಗೋಬೇಕಲ್ಲ. ಖಂಡಿತವಾಗ್ಲೂ ತಗೋತೀವಿ. ಎಲ್ಲ ಆಸ್ತಿ ನಿನ್ನ ಹೆಸರಿಗೆ ಬರೆದು ಕೊಡ್ತೀವಿ. ನೀ ಏನ್ ಹೇಳ್ತೀವಿ ಅಂತ ಕೇಳ್ತೀನಿ. ಮಾದೇವಿ ಹೆಸರಿಗೂ ನಿನ್ನ ಹೆಸರಿಗೂ ಎಲ್ಲ ಆಸ್ತಿ ಬರೆದು ನಾವು ಈ ಊರು ಬಿಟ್ಟು ಹೋಗ್ತೀವಿ. ರಾಮಣ್ಣ, ನನ್ನ ಮಗಳೆಲ್ಲದಾಳ ಹೇಳು. ನಿನ್ನ ಕೈ ಮುಗಿತೀನಿ, ಎಲ್ಲದಾಳ ಹೇಳು ರಾಮಣ್ಣ. ಏಯ್, ನನ್ನ ಮಗಳು ಎಲ್ಲದಾಳೋ ಲೋಫರ್ ನನ್ನ ಮಗನೇ, ಸುಳೆ ಮಗನ, ಏನಿಲ್ಲ ನೀನೀಗ? ಇಲ್ಲಪ್ಪ, ನಾನು ನೋಡಕತ್ತೀನಲ್ಲ. ನಾವು ಕರ್ಕೊಂಬಂದು ಕಟ್ಟಿ ಹಾಕ್ದಾಗಿದ್ದನು ಕೇಳಕತ್ತೀವಿ, ಎಲ್ಲಿ ಬಚ್ಚಿಟ್ಟಿರಿ ಅಂತಂದು ಇಷ್ಟ ನಿಂತ ತಂದಿ ಮಗ ಪಿಳಿ ಕಣ್ಣು ಬಿಡ್ಕಂತ ಒಂದು ಮಾತು ಬಾಯ್ ಬಿಡ್ವಲ್ರು. ಭಾಳ ಮಾಡಿ ಆಕಿ ಹೆಂಡತಿ ಮೂಡ್ಯಾಗದಾರ ಏನ ದನಕ್ಕೆ ಬಡ್ದಂಗೆ ಬಡ್ದೀವೋ, ಆದ್ರೂ ಬಾಯ್ ಬಿಡ್ವಲ್ರು ಸೋಮನಾಥ. ಚಿಕ್ಕಪ್ಪ, ಅನ್ಯಾಯವಾಗಿ ನನ್ನ ಕೈಯ ಸುಳೆ ಮಗ ಅನ್ಸ್ಕೊಂಡಿದಿ. ಲೋ, ನಿನಗೆ ಮಾನ ಮರ್ಯಾದಿ, ನಿನಗೂ ಹೆಣ್ಮಗಳದಳಲ್ಲ. ನನ್ನ ಮಗಳು ಎಲ್ಲದಳ ಹೇಳು. ರಾಮಣ್ಣ, ಲೋ ರಾಮ, ನಿನ್ನ ಅಣ್ಣ ಅಂತ ಕರಿತಿದ್ಲಲ್ಲೋ ನನ್ನ ಮಗಳು. ಅಂತ ಸಣ್ಣ ಕಳಲ ಮೇಲೆ ನಿನಗೆ ಇಂಥ ದೌರ್ಜನ್ಯ ಮಾಡಕ್ ಹೆಂಗ್ ಮನಸ್ಸು ಬರ್ತಲ್ಲೋ ಪಾಪಿ? ಹೇಳು ನನ್ನ ಮಗಳನ್ನ ಎಲ್ಲಿ ಬಚ್ಚಿಟ್ಟಿರಿ? ಏನು ಮಾಡಕತ್ತಾಳ ನಿಮ್ಮವ್ವ ನನ್ನ ಮಗಳಿಗೆ? ಹೇಳು. ಅಯ್ಯೋ, ನಿಮ್ಗೆಲ್ಲ ಏನಾಗೈತಿ? ಅವರು ಏನೇ ಮಾಡಿದ್ರು ಬಾಯಿ ಬಿಡಲ್ಲ. ಇವ್ರ ಜೊತೆ ಮಾತಾಡದ್ ಬಿಟ್ಟು ಹೋಗ್ರಿ, ಹುಡುಕ್ರಿ ನನ್ನ ಮೊಮ್ಮಗಳೆಲ್ಲದಳಂತ ಹೇಳಿ ಹೋಗ್ರಿ. ಸೋಮನಾಥ, ಅಯ್ಯೋ, ನನ್ನ ಮೊಮ್ಮಗಳಿಗೆ ಬಿಟ್ಟರೆ ನನ್ನ ದನಿ ಬೇರೆ ಯಾರಿಗೂ ಕೇಳಲ್ಲಲ್ಲಪ್ಪ. ಇದು ಎಂಥ ಗ್ರಹಚಾರ ನಂದು ಭಗವಂತ. ನನ್ನನ್ನು ಯಾಕೆ ಈ ಥರ ತ್ರಿಶಂಕುಶಿ ತೆಗಿಟ್ಟು ಹಿಂಗೆ ಜೀವ ತಿನ್ನಕತ್ತಿದಿ? ಇದನ್ನೆಲ್ಲ ನೋಡ್ಲಿ ಅಂತನು. ಇದಕ್ಕೊಂದು ಕೊನೆ ಇಲ್ಲನು ಭಗವಂತ. ತಾಯಿ ಚಾಮುಂಡೇಶ್ವರಿ, ಜಗಜ್ಜನನಿ, ಮಹಾಮಾಯಿ, ದುರ್ಗಾ ಪರಮೇಶ್ವರಿ, ಎಲ್ಲದಿಯಮ್ಮ, ಎಲ್ಲದಿದಿ? ಇಷ್ಟಾಕೊಂದು ಭೂಲೋಕದಾಗ ಅನ್ಯಾಯ ಹಾಕತ್ರು ನೀ ಎಲ್ಲದಿ ತಾಯಿ, ಎಲ್ಲದಿದಿ? ನನ್ನ ಮೊಮ್ಮಗಳೆಲ್ಲದಾಳಂತ ನೀನೇ ಹೇಳ್ಬೇಕಮ್ಮ. ಏನು ಮಾಡಾಳೋ ಏನೋ, ಇಷ್ಟೊತ್ತಿಗೆ ನನ್ನ ಮೊಮ್ಮಗಳಿಗೆ ಏನು ಮಾಡಿರ್ತಾಳೋ ಏನೋ. ಪಾಪಿ ಅದು ಮೊದ್ಲ. ಅವರು ಹೇಳಲ್ರಿ ಅಧ್ಯಕ್ಷರ, ಸುಮ್ಮನೆ ಬಡ ತೊಗೊಂಬರ್ರಿ, ಇಲ್ಲಿ ಪೆಟ್ರೋಲ್ ತೊಗೊಂಬರ್ರಿ, ಕಟ್ಟಿಗೆ ತೊಗೊಂಬರ್ರಿ, ಬಡ ಬೆಂಕಿ ಹಚ್ಚುನು ಹೋರಿ. ಪೆಟ್ರೋಲ್ ಯಾಕೆ ಇವರಿಗೆ ಸುರಿಬೇಕು? ನಮ್ಮ ಕಟ್ಟಿಗೆ ಅಡ್ಡೆ ಹತ್ರ ಕೇಳಿವಲ್ಲ, ಕಟ್ಟಿಗೆ ಹತ್ರ ಕೇಳಿವಲ್ಲ, ಅಡ್ಡದಾಗಿದ್ದ ತೊಗೊಂಬರ್ರಿ, ಇಲ್ಲಿ ಸುತ್ತು ಇಡ್ರಿ ಓಸು ಕಟ್ಟಿಗೆನ, ದನ ಬೆಂಕಿ ಹಚ್ಚನ. ಅಯ್ಯಯ್ಯ, ಹಚ್ಚೆ ಬಿಡುನ್ರಂತ್ರಿ. ನಾವು ಕಾಯಕತ್ತೀವಿ ಎಂದ ಇದು ಪೂರಾ ವಂಶನ ನಾವು ನಿರ್ವಂಶ ಮಾಡ್ತೀವನ ಅಂತಂದು ದಗ 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 ಉರಿಯಕತ್ತೈತಿ. ಇವ್ರು ಮಾಡಿರೋದು ನಮಗೆ ಒಂದೊಂದಲ್ಲ. ಆದ್ರೆ ಏನು ಮಾಡ್ತೀರಿ ಪಾಪ, ಸಣ್ಣ ಕಳಲು ಎಲ್ಲೈತಂತ ಇನ್ನ ಯಾರು ಬಾಯಿ ಬಿಡುವಲ್ರಲ್ಲ. ಬಾಯಿ ಬಿಟ್ರೆ ಇವ್ರನ್ನ ಉಳಗಾಲಿಲ್ಲ ಇವ್ರಿಗೆ, ಅದು ಕಾಯಕತ್ತೀವಿ. ನಾನಂತೀನಿ ಏನಂದ್ರಿ, ಇವ್ರು ಹಿಂಗೆ ಬಾಯಿ ಬಿಡುದಿಲ್ಲ ಅಂತ ನನಗೆ ಪಕ್ಕ ಆತ್ರಿ. ಹಂಗಾಗಿ ನಾನು ಏನಂತೀನಂದ್ರ, ಬಡ ಇವ್ರಿಬ್ರಿಗೂ ಬೆಂಕಿ ಹಚ್ಬಿಡುನ್ರಿ. ಆಮೇಲೆ ಹೆಂಗೋ ಹುಡುಕಾಗತ್ತಾರಲ್ಲ, ಎಲ್ಲಿ ಹೋಗೋದಲ್ಲ, ಸಿಕ್ತಾಳ, ಹಚ್ಬಿಡುನ್ ತಗೋರಿ. ಬ್ಯಾಡ್ರಿ ಅಣ್ಣಾರ, ಬ್ಯಾಡ್ ತಡ್ರಿ. ಈಗ ನಮಗೆ ಇರೋದು ಇದು ಒಂದ ಈಗ ನಮ್ಗೆ ದಾರಿ. ಇವರಿಬ್ಬರು ಇದ್ದಾನ ನಾವು ಹೆಂಗಾರ ಮಾಡಿ ಬಾಯಿ ಬಿಡಿಸ್ಬೇಕು. ಆ ಪೂಜಾರಿ ಕರೆದು ಬರ್ರಿ, ಗುಡಿ ಪೂಜಾರಿನ. ಅವು ಮಂತ್ರಾಕ್ಷತೆ ನೀರು ಇರ್ತಾವಲ್ಲ, ಆ ಅಭಿಷೇಕದ ನೀರು ದೇವಿವು, ಅವ್ನು ಇವ್ರ ಮೈಮ್ಯಾಗ ಹಾಕಿದ್ರ ಸರಿ ಹೋಗ್ತಾರ ಇವರು. ಅವಾಗ ಸತ್ಯ ಬಾಯಿ ಬಿಡ್ತಾರ. ಹೌದು, ಹೋರಿ. ಆತ ರಘು ಇಲ್ಲೋದ? ಅತ್ತಮ್ಮ
ನನ್ನ ದೋಸ್ತ ಪೊಲೀಸ್ ಸ್ಟೇಷನ್ಗೆ ಹೋಗ್ಯಾನ್ರಿ, ಪೊಲೀಸರು ಬಾ ಅಂದಿದ್ರಂತ, ಅದಕ್ಕೆ ಹೋಗ್ಯಾನ. ಅವ್ರಿಗೂ ಇನ್ನೂ ನಮ್ಮ ಶ್ವೇತನ್ ಬಗ್ಗೆ ಗೊತ್ತಾಗಿಲ್ಲ. ಹಿಂಗಾದ್ರೆ ಹೆಂಗ್ರಿ?